ಹೇಗಿದ್ದರು ನೀನೇ ನನ್ನನೆಗೂ ನಂಬು ಚಿನ್ನ ಆರಂಭ ನಾಚಬೇಕು ನಿನ್ನಂದ ನೋಡಿ ಚಿನ್ನ. ಹೇಗಿದ್ದರು ನೀನೇ ನನ್ನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, MDR ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಚಿತ್ರ ವಿಮರ್ಶೆ ಸಾಹಸ ಸಿಂಹ 1982 ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಕ್ರೈಮ್ ಚಲನಚಿತ್ರವಾಗಿದ್ದು ಇದನ್ನು ಜೋಸೈಮನ್ ನಿರ್ದೇಶಿಸಿದ್ದಾರೆ ಮತ್ತು ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ನಿರ್ಮಿಸಿದ್ದಾರೆ. ಚಿತ್ರದಲ್ಲಿ ವಿಷ್ಣುವರ್ಧನ್, ಕಾಜಲ್, ಕಿರಣ್, ರಾಜಲಕ್ಷ್ಮಿ, ಧೀರೇಂದ್ರ ಗೋಪಾಲ್, ತೂಗುದೀಪ್ ಶ್ರೀನಿವಾಸ್, ವಜ್ರಮುನಿ ಮತ್ತು ಟೈಗರ್ ಪ್ರಭಾಕರ್ ನಟಿಸಿದ್ದಾರೆ. ಸತ್ಯಂ ಸಂಗೀತ ಸಂಯೋಜಿಸಿದ್ದು ಛಾಯಾಗ್ರಹಣ ಮತ್ತು ಸಂಕಲನವನ್ನು HG ರಾಜೀವ್ ಮತ್ತು P ವೆಂಕಟೇಶ್ವರ ರಾವ್ ನಿರ್ವಹಿಸಿದ್ದಾರೆ. ಈ ಚಿತ್ರವು ಮನು ಅವರ ಚಕ್ರವ್ಯೂಹ ಕಾದಂಬರಿಯನ್ನು ಆಧರಿಸಿದೆ. ಇದು ರೊನಾಲ್ಡ್ ನೀಮ್ ಅವರ ದಿ ಒಡೆಸ್ಸಾ ಫೈಲ್ 1974 ಚಿತ್ರದಿಂದ ಸ್ಫೂರ್ತಿ ಪಡೆದಿದ್ದು ಇದನ್ನು 1972 ಫೆಡರಿಕ್ ಪಾರ್ಸಿತ್ ಬರೆದ ಅದೇ ಹೆಸರಿನ ಕಾದಂಬರಿಯಿಂದ ಅಳವಡಿಸಲಾಗಿದೆ. ಸಾಹಸ ಸಿಂಹ ಫೆಬ್ರವರಿ 10, 1982 ಬಿಡುಗಡೆಯಾಯಿತು ಮತ್ತು ಗಲ್ಲಾಪೆಟ್ಟಿಗೆಯಲ್ಲಿ ಭಾರೀ ಯಶಸ್ಸನ್ನು ಕಂಡಿತು. ಈ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಎಂಬ ಬಿರುದನ್ನು ನೀಡುವಲ್ಲಿ ಯಶಸ್ವಿಯಾಯಿತು. ಈ ಚಿತ್ರದ ಕಥಾವಸ್ತು ಬೆಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿರುವ ಪ್ರತಾಪ್ ತನ್ನ ಸಹೋದರಿ ಲಕ್ಷ್ಮಿಯೊಂದಿಗೆ ವಾಸಿಸುತ್ತಾನೆ. ಅವರನ್ನು ಪ್ರತಾಪ್ನ ಮೇಲಧಿಕಾರಿ ಚೌಧರಿ ಬೆಳೆಸಿದರು. ಅವರು ಅವರನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ. ಒಂದು ದಿನ ಪ್ರತಾಪ್ ಮತ್ತು ಚೌಧರಿ ಧೀರಜ್ ಲಾಲ್ ಎಂಬ ವ್ಯಕ್ತಿಯ ಕೊಲೆಯನ್ನು ತನಿಖೆ ಮಾಡಿ ಒಂದು ಡೈರಿಯನ್ನು ಪತ್ತೆ ಮಾಡುತ್ತಾರೆ. ಇದು ಧೀರಜ್ ಲಾಲ್ನ ನಿಜವಾದ ಗುರುತನ್ನು ಶಂಕರ್ ಲಾಲ್ ಎಂದು ಬಹಿರಂಗಪಡಿಸುತ್ತದೆ. ಅವನು ರತನ್ ಲಾಲ್ ಮತ್ತು ಪೀಟರ್ ನೇತೃತ್ವದ ಕ್ರಿಮಿನಲ್ ಗ್ಯಾಂಗ್ನೊಂದಿಗೆ ಭಾಗಿಯಾಗಿದ್ದನು. ಅದು ಮಕ್ಕಳ ಕಳ್ಳ ಸಾಗಣೆ ದಂಧೆಯನ್ನು ನಡೆಸುತ್ತಿತ್ತು. ಮಗುವಿನ ಮೇಲೆ ಆಸಿಡ್ ದಾಳಿ ಸೇರಿದಂತೆ ಗ್ಯಾಂಗ್ನ ಕ್ರೂರ ಚಟುವಟಿಕೆಗಳನ್ನು ನೋಡಿದ ನಂತರ ಶಂಕರ್ ಲಾಲ್ ತಪ್ಪಿತಸ್ಥನೆಂದು ಭಾವಿಸಿ ಗ್ಯಾಂಗ್ ತೊರೆಯಲು ನಿರ್ಧರಿಸಿದನು. ಪ್ರತಾಪ್ ರಹಸ್ಯವಾಗಿ ಹೋಗಿ ಗ್ಯಾಂಗ್ ಅನ್ನು ಮಟ್ಟ ಹಾಕಲು ಚೌಧರಿಯ ಅನುಮತಿಯನ್ನು ಕೋರುತ್ತಾನೆ. ಅವನು ಮುಂಬೈಗೆ ಪ್ರಯಾಣಿಸುತ್ತಾನೆ ಮತ್ತು ಮುಂಬೈ ಪೊಲೀಸ್ ಇಲಾಖೆಯಿಂದ ನಂದನ್ ಲಾಲ್ನನ್ನು ಭೇಟಿಯಾಗುತ್ತಾನೆ. ರತನ್ ಲಾಲ್ ಮತ್ತು ಪೀಟರ್ 25 ವರ್ಷಗಳ ಹಿಂದೆ ಅಪಘಾತದಲ್ಲಿ ನಿಧನರಾದರು ಎಂದು ನಂದನ್ ಲಾಲ್ ಬಹಿರಂಗಪಡಿಸುತ್ತಾನೆ. ಪ್ರತಾಪ್ ತನ್ನ ಹೊಸ ಮೇಲಧಿಕಾರಿ ಚಕ್ರವರ್ತಿಯನ್ನು ಭೇಟಿಯಾಗುತ್ತಾನೆ. ಚಕ್ರವರ್ತಿಯು ರತನ್ ಲಾಲ್ ಮತ್ತು ಪೀಟರ್ ಅನ್ನು ಸೆರೆ ಹಿಡಿಯಲು ನಿಯೋಜಿಸಲಾಗಿತ್ತು, ಆದರೆ ಅದೇ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ವಿವರಿಸುತ್ತಾನೆ. ನಂದನ್ ಲಾಲ್ ಶಂಕರ್ ಲಾಲ್ ಜೊತೆ ಸಂಪರ್ಕ ಹೊಂದಿದ್ದಾರೆಂದು ಪ್ರತಾಪ್ಗೆ ಗೊತ್ತಾಗುತ್ತದೆ. ರತನ್ ಲಾಲ್ ಮತ್ತು ಪೀಟರ್ ಬಗ್ಗೆ ವಿಚಾರಣೆ ನಡೆಸಲು ಕಾರಣ ಕೇಳುವ ಅಪರಾಧ ಮುಖ್ಯಸ್ಥರಾದ ರಾಬರ್ಟ್ ಮತ್ತು ಜೀವನ್ ಲಾಲ್ ಪ್ರತಾಪ್ನನ್ನು ಸೆರೆ ಹಿಡಿಯುತ್ತಾರೆ. ನಂದನ್ ಲಾಲ್ ಅವರೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರತಾಪ್ ಕಂಡುಕೊಳ್ಳುತ್ತಾನೆ. ಮರಣದಂಡನೆಯಿಂದ ತಪ್ಪಿಸಿಕೊಳ್ಳಲು ಪ್ರತಾಪ್ ಒಂದು ಕಥೆಯನ್ನು ಹೆಣೆದು ಗ್ಯಾಂಗ್ಗೆ ಸೇರುತ್ತಾನೆ. ಗ್ಯಾಂಗ್ನ ಕಾರ್ಯಾಚರಣೆಗಳ ಬಗ್ಗೆ ಅವನಿಗೆ ತಿಳಿಯುತ್ತದೆ, ಆದರೆ ಅವನ ವಂಚನೆ ಬಹಿರಂಗಗೊಳ್ಳುತ್ತದೆ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ಗ್ಯಾಂಗ್ನ ಚಟುವಟಿಕೆಗಳ ಬಗ್ಗೆ ತನಗೆ ಇರುವ ಜ್ಞಾನವನ್ನು ಸಾಬೀತುಪಡಿಸಲು ಪ್ರತಾಪ್ ಶಂಕರ್ ಲಾಲ್ನ ದಿನಚರಿಯನ್ನು ಬಳಸುತ್ತಾನೆ. ಜೀವನ್ ಲಾಲ್ ಮತ್ತು ರಾಬರ್ಟ್ ವಾಸ್ತವವಾಗಿ ರತನ್ ಲಾಲ್ ಮತ್ತು ಪೀಟರ್ ಎಂದು ನಂದನ್ ಲಾಲ್ ಬಹಿರಂಗಪಡಿಸುತ್ತಾನೆ. ಅವರು ಕಾರು ಅಪಘಾತದಲ್ಲಿ ಗೋಪಾಲ್ ರಾವ್ ಅವರನ್ನು ಕೊಂದ ನಂತರ ತಮ್ಮ ಸಾವಿನ ಬಗ್ಗೆ ನಟಿಸಿದ್ದಾರೆ. ರತನ್ ಲಾಲ್ ಮತ್ತು ಪೀಟರ್ ಯೋಜಿಸಿದ್ದಾರೆ ಎಂದು ಪ್ರತಾಪ್ ಬಹಿರಂಗಪಡಿಸುತ್ತಾನೆ. ಪ್ರತಾಪ್ ನಂದನ್ ಲಾಲ್ ಸಹಾಯದಿಂದ ತಪ್ಪಿಸಿಕೊಳ್ಳುತ್ತಾನೆ. ನಂದನ್ ಲಾಲ್ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಪೀಟರ್ ಅನ್ನು ಕೊಲ್ಲುತ್ತಾನೆ, ಆದರೆ ನಂತರ ರತನ್ ಲಾಲ್ನಿಂದ ಕೊಲ್ಲಲ್ಪಡುತ್ತಾನೆ. ಪ್ರತಾಪ್ ಚಕ್ರವರ್ತಿಯನ್ನು ಭೇಟಿಯಾಗುತ್ತಾನೆ, ತನ್ನ ಸಂಶೋಧನೆಗಳನ್ನು ಪ್ರಸ್ತುತಪಡಿಸುತ್ತಾನೆ ಮತ್ತು ಗ್ಯಾಂಗ್ ಅಡಗುತಾಣವನ್ನು ಆಕ್ರಮಿಸಲು ಯೋಜಿಸುತ್ತಾನೆ. ಅವನನ್ನು ಭೇಟಿಯಾಗಲು ಮುಂಬೈಗೆ ಬರುವ ಅವನ ಸಹೋದರಿ ಲಕ್ಷ್ಮಿಗೆ ರತನ್ ಲಾಲ್ ಮಗ ವಿಜಯ್ ಎದುರಾಗುತ್ತಾನೆ. ಲಕ್ಷ್ಮಿ ಆತ್ಮರಕ್ಷಣೆಗಾಗಿ ವಿಜಯನನ್ನು ಕೊಲ್ಲುತ್ತಾನೆ. ವಿಜಯನ ಸಹಚರರು ಲಕ್ಷ್ಮಿಯನ್ನು ಸೆರೆ ಹಿಡಿಯುತ್ತಾರೆ. ಲಕ್ಷ್ಮಿ ಸತ್ತಿರುವುದನ್ನು ನೋಡಲು ಪ್ರತಾಪ್ ಅಡಗುದಾಣಕ್ಕೆ ಬರುತ್ತಾನೆ. ಕೋಪಗೊಂಡ ಅವನು ರತನ್ ಲಾಲ್ ಮತ್ತು ಅವನ ಸಹಚರರ ಮೇಲೆ ದಾಳಿ ಮಾಡುತ್ತಾನೆ. ಪ್ರತಾಪ್ ತನ್ನ ಮುಖವಾಡವನ್ನು ಬಿಚ್ಚಿ ತಾನು ಆಸಿಡ್ ದಾಳಿಗೆ ಒಳಗಾದ ಗೋಪಾಲ್ ರಾವ್ನ ಮಗ ಎಂದು ಘೋಷಿಸುತ್ತಾನೆ. ನಂತರ ಅವನು ಭಯಭೀತನಾದ ರತನ್ ಲಾಲ್ನನ್ನು ಹಿಂಸಾತ್ಮಕವಾಗಿ ಎದುರಿಸುತ್ತಾನೆ. ಅವನು ಸಾಯುತ್ತಾನೆ. ಹೀಗೆ ಚಿತ್ರದ ಕಥಾವಸ್ತು. ಇದನ್ನು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಜೋಸೈಮನ್. ಇದರಲ್ಲಿ ಇರ್ತಕ್ಕಂಥ ಪಾತ್ರಧಾರಿಗಳು ತಮಗೆ ಕೊಟ್ಟ ಪಾತ್ರಗಳನ್ನು ಆ ಪಾತ್ರಕ್ಕೆ ಮನ್ನಣೆಯನ್ನು ಸಲ್ಲಿಸಿದ್ದಾರೆ. ಪಾತ್ರವರ್ಗ: ಪ್ರತಾಪ್ ಪಾತ್ರದಲ್ಲಿ ವಿಷ್ಣುವರ್ಧನ್, ರೇಖಾ ಪಾತ್ರದಲ್ಲಿ ಕಾಜಲ್, ಕಿರಣ್, ಲಕ್ಷ್ಮಿಯಾಗಿ ರಾಜ್ಯಲಕ್ಷ್ಮಿ, ಶಂಕರ್ ಲಾಲ್ ಧೀರಜ್ ಲಾಲ್ ಆಗಿ ವಜ್ರಮುನಿ, ಧೀರೇಂದ್ರ ಗೋಪಾಲ್ ರತನ್ ಲಾಲ್ ಜೀವನ್ ಲಾಲ್ ಆಗಿ, ಪೀಟರ್ ರಾಬರ್ಟ್ ಪಾತ್ರದಲ್ಲಿ ತೂಗುದೀಪ್ ಶ್ರೀನಿವಾಸ್, ಚಕ್ರವರ್ತಿಯಾಗಿ ಶಕ್ತಿ ಪ್ರಸಾದ್, ನಂದನ್ ಲಾಲ್ ಪಾತ್ರದಲ್ಲಿ ಟೈಗರ್ ಪ್ರಭಾಕರ್, ಇನ್ಸ್ಪೆಕ್ಟರ್ ಗೋಪಾಲ್ ರಾವ್ ಪಾತ್ರದಲ್ಲಿ ಸುಧೀರ್, ಹರಿಕೇಸರಿ,
ಚೌಧರಿ ಪಾತ್ರದಲ್ಲಿ ಉದಯ್ ಕುಮಾರ್ ಅತಿಥಿ ಪಾತ್ರ, ಚೇತನ್ ರಾಮರಾವ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಮಾನುಜಂ ಒಂದು ಸಣ್ಣ ಪಾತ್ರದಲ್ಲಿ, ನಿತ್ಯಾನಂದ ಒಂದು ಸಣ್ಣ ಪಾತ್ರದಲ್ಲಿ, ಕುಮಾರ್, ಡಾಕ್ಟರ್ ರುದ್ರೇಶ್, ನಿಗ್ರೋಜಾನಿ, ಗೋಪಾಲ್ ಕೃಷ್ಣ, ಜೂನಿಯರ್ ನರಸಿಂಹರಾಜು ಹೀಗೆ ಹಲವು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ತಮಗೆ ಕೊಟ್ಟ ಪಾತ್ರಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಸಾಹಸ ಸಿಂಹ ಚಿತ್ರೀಕರಣದ ಅನುಭವಗಳ ಬಗ್ಗೆ ಕೇಳಿದಾಗ ಜೋಸೈಮನ್ ಸಂದರ್ಶನವೊಂದರಲ್ಲಿ ಪರಾಕಾಷ್ಠೆಯ ದೃಶ್ಯದಲ್ಲಿ ವಿಷ್ಣುವರ್ಧನ್ ಒಂದು ಸುರಂಗದ ಮೂಲಕ ಹಾದು ಹೋಗಬೇಕಾಗಿತ್ತು ಮತ್ತು ಸುರಂಗದ ಕೊನೆಯಲ್ಲಿ ಅವರು ಈಟಿಗೆಗಳನ್ನು ಹತ್ತಿ ಹೊರಗೆ ಹೋಗಲು ಚೇಂಬರ್ ಕವರನ್ನು ತಳ್ಳಬೇಕಾಗಿತ್ತು ಎಂದು ಹೇಳಿದರು. ಸುರಂಗದಲ್ಲಿ ಉಸಿರಾಡಲು ಸಾಕಷ್ಟು ಆಮ್ಲಜನಕವಿಲ್ಲ ಎಂದು ಅವರು ಹೇಳಿದರು. ನಿರ್ದೇಶಕ, ಕ್ಯಾಮ್ರಾಮನ್ ಮತ್ತು ತಂತ್ರಜ್ಞರು ಸೇರಿದಂತೆ ಹೆಚ್ಚಿನ ಸಿಬ್ಬಂದಿಗೆ ಉಸಿರಾಟದ ತೊಂದರೆ ಅನುಭವಿಸಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಅವರು ಮುಂದುವರಿಸಿದರಲು ಮತ್ತು ಸ್ಟುಡಿಯೋದಲ್ಲಿ ಕ್ಲೈಮ್ಯಾಕ್ಸ್ ಅನ್ನು ಚಿತ್ರೀಕರಿಸಲು ನಿರ್ಧರಿಸಿದರು. ಆದರೆ ವಿಷ್ಣುವರ್ಧನ್ ಚಿತ್ರೀಕರಣವನ್ನು ಅಲ್ಲಿಯೇ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು ಮತ್ತು ನಿರ್ದೇಶಕರನ್ನು ಚಿತ್ರೀಕರಣವನ್ನು ಮುಂದುವರಿಸಲು ಕೇಳಿಕೊಂಡರು. ಅಂತಿಮವಾಗಿ ಕ್ಲೈಮ್ಯಾಕ್ಸ್ನ ಚಿತ್ರೀಕರಣವು ಅದೇ ದಿನ ಪೂರ್ಣಗೊಂಡಿತು. ಸಾಹಸ ಸಿಂಹ ಚಿತ್ರವು ತನ್ನ ಕಥಾವಸ್ತು, ವಿಷ್ಣುವರ್ಧನ್ ಮತ್ತು ತೂಗುದೀಪ್ ಶ್ರೀನಿವಾಸ್ ಅವರ ಅಭಿನಯ ಮತ್ತು ಸಾಹಸ ಸನ್ನಿವೇಶಗಳಿಗಾಗಿ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆಯಿತು. ಈ ಚಿತ್ರವು ವಿಷ್ಣುವರ್ಧನ್ ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ಮತ್ತು ಅವರನ್ನು ಸೂಪರ್ ಸ್ಟಾರ್ಡಮ್ಗೆ ಏರಿಸಿತು. ಚಿತ್ರದ ಯಶಸ್ಸಿನ ನಂತರ ವಿಷ್ಣುವರ್ಧನ್ ಅವರನ್ನು ಪ್ರಮುಖ ಪಾತ್ರದಲ್ಲಿಟ್ಟುಕೊಂಡು ಇದೇ ರೀತಿಯ ಆಕ್ಷನ್ ಚಲನಚಿತ್ರಗಳ ಸರಣಿಯನ್ನು ನಿರ್ಮಿಸಲಾಯಿತು. ಈ ಚಿತ್ರವು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಆರಾಧನಾ ಸ್ಥಾನಮಾನವನ್ನು ಗಳಿಸಿದೆ. ಈ ಚಿತ್ರವು ಮೇ 13, 2016 ಮರು ಬಿಡುಗಡೆಯಾಯಿತು ಮತ್ತು ವಿಷ್ಣುವರ್ಧನ್ ಅವರ ಮರು ಬಿಡುಗಡೆಯಾದ ಮೊದಲ ಚಿತ್ರವಾಯಿತು. ಈ ಚಿತ್ರವು ಸಿನಿಮಾಸ್ಕೋಪ್ನಲ್ಲಿ 5.1 DTS ಧ್ವನಿಯೊಂದಿಗೆ ಬಿಡುಗಡೆಯಾಯಿತು. ಮರು ಬಿಡುಗಡೆಯಾದ ನಂತರ ಚಿತ್ರವು ಆರಂಭಿಕ ದಿನದಂದು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು. ಅಲ್ಲಿ ವಿಷ್ಣುವರ್ಧನ್ ಅವರ ದೊಡ್ಡ ಕಟೌಟ್ ಪೋಸ್ಟರ್ಗಳನ್ನು ಹೊಂದಿರುವ ಚಿತ್ರಮಂದಿರಗಳು ಅಭಿಮಾನಿಗಳಿಂದ ತುಂಬಿ ತುಳುಕುತ್ತಿದ್ದವು. ಸಾಹಸ ಸಿಂಹ ಅವರನ್ನು ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ಡಮ್ಗೆ ಕರೆದೊಯ್ದ ಕಾರಣ ಅವರ ವೃತ್ತಿ ಜೀವನದ ಮಹತ್ವದ ತಿರುವು ಎಂದು ಪರಿಗಣಿಸಲಾಗಿದೆ. ಚಿತ್ರದ ಸಂಭಾಷಣೆಗಳು ಸಹ ಇನ್ನೂ ಪ್ರಸಿದ್ಧವಾಗಿವೆ. ಚಿತ್ರದ ಯಶಸ್ಸು ಅವರಿಗೆ ಸಾಹಸ ಸಿಂಹ ಮತ್ತು ದಿ ಆಂಗ್ರಿ ಯಂಗ್ ಮ್ಯಾನ್ ಆಫ್ ಕನ್ನಡ ಸಿನಿಮಾ ಎಂಬ ಬಿರುದನ್ನು ನೀಡಿತು. ಈ ಚಿತ್ರವು ಸಾಹಸ ಸಿಂಹ ಕಾಮಿಕ್ ಸರಣಿ ಎಂಬ ಕಾಮಿಕ್ ಪುಸ್ತಕ ಸರಣಿಗೆ ಸ್ಫೂರ್ತಿ ನೀಡಿತು. ಈ ಕಾಮಿಕ್ ತನ್ನ ಮೊಮ್ಮಕ್ಕಳ ಸಹಾಯದಿಂದ ನಿಗೂಢಗಳನ್ನು ಪರಿಹರಿಸುವ ಮತ್ತು ಸಾಮಾಜಿಕ ಸಮಸ್ಯೆಗಳ ಮೂಲಕ ಉದ್ಭವಿಸುವ ಹೋರಾಟಗಳನ್ನು ನಡೆಸುವ ಪತ್ತೇದಾರಿ ಸಾಹಸ ಸಿಂಹನ ಸುತ್ತುತ್ತದೆ. ಕಾಮಿಕ್ನ ನಾಯಕ ವಿಷ್ಣುವರ್ಧನ್ ಅನ್ನು ಆಧರಿಸಿದ್ದರೆ ಮೊಮ್ಮಕ್ಕಳ ಪಾತ್ರಗಳು ವಿಷ್ಣುವರ್ಧನ್ ಅವರ ನಿಜ ಜೀವನದ ಮೊಮ್ಮಕ್ಕಳಾದ ಜೈಸ್ತವರ್ಧನ್ ಮತ್ತು ಶ್ಲೋಕವನ್ನು ಆಧರಿಸಿವೆ. ಹೇಗಿದ್ದರು ನೀನೇ ಚೆನ್ನ ನನ್ನಾನೆ ನೀ ನಂಬು ನನ್ನ ಆರಂಭೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ. ಹೇಗಿದ್ದರು ನೀನೇ ಚೆನ್ನ ನನ್ನಾನೆ ನೀ ನಂಬು ನನ್ನ. ಹಾಯ್ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ಮತ್ತೊಂದು ಚಿತ್ರದ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗಿದ್ದರು ನೀನೇ ಚೆನ್ನ ನನ್ನಾನೆ ನೀ ನಂಬು ನನ್ನ ಆರಂಭೆ ನಾಚಬೇಕು ನಿನ್ನಂದ ನೋಡಿ.